ಯಾರದು? ಓ ನೀವಾ? ನಾನೇ. ಏನ್ರಿ ಇದು? 402 ಬಾರ್ಸೋ, ಮೈ ಲೇಟೆಸ್ಟ್ ಇನ್ವೆನ್ಷನ್. ಎಂಥ ಕೊಳೆ ಇದ್ರು ನಿಮಿಷದಲ್ಲಿ ಕ್ಲೀನ್, ಕ್ವಾಲಿಟಿ ಸೂಪರ್ ಫೈನ್. ನಿಮ್ಗೂ ನಿಮ್ ಸೋಪ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಗೆ ಯಾವ್ದು ಬೇಡ. ಲೇ ವೇದು, ನೀನೇ ಹೀಗಂದ್ರೆ ಹೇಗೆ? ಬೋಣಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನ್ ಎನ್ಕರೇಜ್ ಮಾಡದೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೀನ್ ಒಪ್ಪಿಗೆ ಕೊಟ್ರೆ ತಾನೇ ಮಾರ್ಕೆಟ್ ನಲ್ಲಿ ಧೈರ್ಯವಾಗಿ ತಳ್ಳಬಹುದು. ನಿಮ್ಮನ್ನೇ ಆಚೆ ತಳ್ಳಿದ್ ಹೇಗಿರುತ್ತೆ ಗೊತ್ತಾ? ಯಾಕೆ ಯಾಕೆ? ನೀವು ನಿಮ್ಮ ವ್ಯಾಪಾರವು ಫೇಸ್ ಪೌಡರ್ ಮಾಡಿದೀನಿ ಅಂತ ತಂದ್ಕೊಟ್ರಿ. ನನ್ನ ಮುಖದ ಚರ್ಮ ಎಲ್ಲ ಸುಟ್ಟು 8 ದಿನ ಈಚೆ ಬರೋಕಾಗ್ಲಿಲ್ಲ. ಇನ್ನು ತೈಲ ಮಾಡಿದೀನಿ ಅಂತ ತಂದ್ಕೊಟ್ರಿ. ನಮ್ಮ ಯಜಮಾನ್ರಿಗೆ ಹಚ್ಚಿದೆ, ಮೀಸೆ ಕಪ್ಪಿಗಿದ್ರು ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮುಳ್ಳು ಹಂದಿ ತರ ಆಗ್ಬಿಟ್ರು. ಅದು ಹಾಗಲ್ಲ ಉಷಾದೇವಿ ಅವ್ರೆ, ಸೋಪ್ಗೆ ಹಾಕೋ ಕೆಮಿಕಲ್ಸ್ನ ಫೇಲಿಕ್ ಹಾಕ್ಬಿಟ್ಟಿದೆ, ಅದರಿಂದ ಹಾಗಾಯ್ತು. ಈಗ ಈ ಸೋಪ್ನ ಉಪಯೋಗಿಸಿ ನೋಡಿ, ಬಟ್ಟೆ ಬೆಳಗಾಗ್ಲಿಲ್ಲ ಅಂದ್ರೆ ನಾನು ಕಂಡು ಹಿಡಿಯೋ ಕಸಬನೆ ಬಿಟ್ಟು ಬಿಡ್ತೀನಿ. ಒಂದ್ ಖರ್ಚು ಬಿದ್ರೆ ತಗೊಂಬನ್ನಿ, ಇಲ್ಲೇ ಹೋಗ ತೋರಿಸ್ಬಿಡ್ತೀನಿ. ಖರ್ಚು ಯಾಕೆ? ಹಿತ್ಲ ಕಡೆ ಬನ್ನಿ, ಅಲ್ಲಿ ಬಟ್ಟೆ ರಾಶನೇ ಇದೆ, ಅದ್ರ ಮೇಲೆ ಪ್ರಯೋಗ ಮಾಡುವ್ರೆ. ನಡೀರಿ. ನೀನು ನನ್ನ ಲವರ್. ಕರ್ಮ ಕರ್ಮ, ನಿಮ್ ಮಕ್ಕಳಿಗಿರೋ ಅಷ್ಟು ಪ್ರೀತಿ ನಿನಗಿಲ್ವಲ್ಲೇ? ನಡಿಯ ನಡಿಯ. ಬಟ್ಟೆ ಒಗೆಯುವವರ ಅವಸ್ಥೆ ನೋಡಿ. ರಾಮ ರಾಮ, ಎಷ್ಟೊಂದು ಕೊಳೆ ಇದೆ ನೋಡಿ. ಎಷ್ಟು ವರ್ಷ ಆಯ್ತು ಸೀರೆ ಒಗ್ದು? ನೋಡಿ, ಕೆಲಸ ಮಾಡುವಾಗ ಮಾತಾಡ್ಬಾರ್ದು, ಸುಮ್ನೆ ಬಾಯಿ ಮುಚ್ಕೊಂಡು ಸೀರೆ ಬಗಿರಿ. ಮೂರ್ತಿ ಮೂರ್ತಿ, ಅಯ್ಯೋ ಇವನು ಬೇರೆ ಬರ್ಬಿಟ್ಟಲ್ಲಪ್ಪ. ಮೂರ್ತಿ, ಓ ಮೂರ್ತಿ. ಓಹೋ ರವಿ, ಯಾವಾಗ ಬಂದ್ಯೋ? ಏನಪ್ಪ ಪಕ್ಕದ ಮನೆಯಿಂದ ಕಾಂಪೌಂಡ್ ಜಂಪ್ ಮಾಡಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಸೀರೆಗೆ ಸೋಪ್ ಹಚ್ಚಿದ್ದೆ. ಲವ್ ಮಾಡ್ತಿದ್ದೆ. ಲವ್? ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಎಕ್ಸ್ಪೆರಿಮೆಂಟ್? ಲವ್ ನಲ್ಲಂತ ಎಕ್ಸ್ಪೆರಿಮೆಂಟ್ ಅದು. ರವಿ ಯಾವಾಗ ಬಂದ್ಯೋ? ಎಷ್ಟು ವರ್ಷ ಆಯ್ತು ನೋಡಿ. ಚೆನ್ನಾಗಿದ್ಯಾ? ಏನಮ್ಮ ಅವೆಲ್ಲ ಮಾತು ಮರೆಸಬೇಡ ನೀನು. ಏನ್ ಮಾಡ್ತಾ ಇದ್ದೆ ಅಲ್ಲಿ? ತಮಾಷೆ ಮಾಡ್ಬೇಡ, ಸುಮ್ಮನಿರಪ್ಪ. ಡೀಟೇಲ್ ಹೇಳ್ತೇನೆ ಬಾ. ಡೀಟೇಲ್ ಹೇಳ್ತೀಯ? ನಡಿ ನಡಿ ಬಾರಯ್ಯ ನೀನು. ಮೂರ್ತಿ, ಏನ್ರಿ ಇದು? ಮೂರ್ತಿ, ಈ ಮೂರ್ತಿ, ಈ ಮೂರ್ತಿ. ನಿಮ್ಮ ಅಕ್ಕ ಭಾವ ಮನೇಲಿಲ್ವಾ? ಕಾಂಪೌಂಡ್ ಹಾರ್ ಬರ್ತೀನಿ ಇರು. ಬನ್ನಿ ಬನ್ನಿ, ನಮ್ಮ ಅಕ್ಕ ಒಂದೇ ಹಿಡ್ಕೊಂಡು ಸಿದ್ಧವಾಗಿದ್ದಾಳೆ. ಯಾಕೆ? ನಿಮ್ ಸೊಂಟ ಮುರಿಯೋಕೆ. ಸೊಂಟ ಮುರಿಯಕ್ಕೆ ಏನಾಯ್ತು? ನಿಮ್ ಸೋಪಿಂದ ಆಗಿರೋ ಗತಿ ನೋಡ್ರಿ. ಇದು ನನ್ನ ನೀಲಿ ಸೀರೆ, ನಾನು ಎಷ್ಟು ಆಸೆ ಪಟ್ಟು ತಗೊಂಡಿದ್ದೆ ಗೊತ್ತಾ? ಹೀಗಾಗಿದೆ ನೋಡಿ. ಇದು ನಮ್ಮ ಅಕ್ಕನ ಹಂಟಿ ಸೀರೆ, ಇದಕ್ಕೆ ಬಂದಿರೋ ಗತಿ ನೋಡಿ. ಇದು ನಮ್ಮ ಬಾವನ್ ಬ್ಲಾಕ್ ಶರ್ಟ್, ಹೇಗಾಗಿದೆ ನೋಡಿ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರೆ. ನಾನು ಕಂಡು ಹಿಡಿದಿದ್ದ ಸೋಪು ಕಲರ್ ಬಟ್ಟೆಗಳಿಗಲ್ಲ, ಬಿಳಿ ಬಟ್ಟೆಗೆ. ಅಯ್ಯೋ ಏನ್ರಿ ನೀವು ಆಡ್ತಿರೋ ಮಾತು ನೋಡಿ. ಮರ್ಯಾದೆಯಾಗಿ ನಮ್ ಸೀರೆಗಳಿಗೆಲ್ಲ ಒರಿಜಿನಲ್ ಬಣ್ಣ ಹಾಕೊಟ್ರೆ ಸರಿ, ಇಲ್ದೆ ಹೋದ್ರೆ ನಾನು ನಿಮ್ಮ ಸುಮ್ಮನೆ ಬಿಡೋದಿಲ್ಲ, ಸೊಂಟ ಮುರಿದು ಬಿಡ್ತೀನಿ. ಉಷಾದೇವ್ರೆ ಕೂಗಾಡ್ಬೇಡಿ, ನಾಲ್ಕು ಮನೆ ಕೇಳಿಸುತ್ತೆ. ಟೈಮ್ ಕೊಡಿ, ಇನ್ನೊಂದು ಸೋಪ್ ಕಂಡು ಹಿಡಿತೇನೆ. ಏನೋ ಅದನ್ನ ಹಾಕಿ ಬಟ್ಟೆ ಹೋಗಿದ್ರೆ ಎಂಥ ಬಿಳಿ ಬಟ್ಟೆನು ಕಲರ್ ಬಂದ್ಬಿಡ್ಬೇಕು. ಹೀಗೆಲ್ಲ ಮಾತಾಡೋಕ್ ನಿಮಗೆ ನಾಚಿಕೆ ಆಗಲ್ಲ? ಅಯ್ಯೋ ನಾಚಿಕೆ ಅಂತದು. ಒಂದ್ ಕೆಲಸ ಮಾಡಿ, ಫಸ್ಟ್ ಕ್ಲಾಸ್ ಆಗಿರೋ ಹೊಸ ಸೀರೆ ತಂದು ಕೊಡ್ತೀನಿ. ಕೂಗಾಡಿ ನನ್ನ ಮಾನ ಕಳಿಬೇಡಿ. ಮಾನ ಬೇರೆ ಕೇಡ್ ನಿಮ್ಗೆ. ಏ ವೇದ ನೋಡು, ಇವತ್ತಿಂದ ಇವ್ರ ಜೊತೆ ಮಾತಾಡಿದ್ ಕಂಡ್ರೆ ನೀನ್ ಸುಮ್ಮನೆ ಬಿಡೋದಿಲ್ಲ. ಬಾರೆ ಒಳಗೆ. ಉಷಾದೇವಿ ವೇದ ಜೈ ಜಗಜ್ಜನನಿ. ತಗೊಳ್ಳಿ ಆ ಮನೆ ಅಡ್ರೆಸ್. ಸ್ವಾಮಿರಾಯು ನಾ ಹೇಳ್ಕೊಟ್ರದಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಚೆನ್ನಾಗಿ ಜ್ಞಾಪಕ ಇದೆ. ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಏನು ಸ್ವಾಮಿ, ಇದುವರೆಗೆ ನಾನು ಎಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳಿಲ್ಲ, ಒಂದಾದ್ರೂ ಸುಳ್ಳಾಗಿದೆಯೇ? ಏನಂತ ಹೇಳ್ತೀರಾ? ನೀವೇ ಹೇಳ್ಕೊಟ್ರಿ ಅಂತ ಹೇಳಿ. ಹಾಗೆಲ್ಲಾದ್ರೂ ಹೇಳಿದ್ರೆ ಮಕ್ಕ ಕುಗಿಸ್ಕೊತೀರಾ ಅಷ್ಟೇ, ಮತ್ತೆ ಹಾಗೆ ಹೇಳಬಾರ್ದು. ದೇವಿ ತಾಯಿ ಚಾಮುಂಡಮ್ಮ ಹೇಳಿದ್ರು. ಹಾಗೆ ಹೇಳ್ಬೇಕು. ತಗೊಳ್ಳಿ ಇದನ್ನ ಇಟ್ಕೊಂಡಿರಿ. ಇಷ್ಟೇನೆ ಕೆಲಸ ಎಲ್ಲ ಮುಗಿದ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋ ಸಿಲ್ಕ್ ಕಾವಿ ಜುಬ್ಬ ಹೊಲಿಸ್ಕೊಡ್ತೀನಿ. ತುಂಬಾ ಸಂತೋಷ. ಸ್ವಲ್ಪ ನೋಡ್ಕೊಂಡಿರ್ತೀರಾ? ಏಯ್ ನೋಡ್ಕೊಳ್ಳೋ. ಜೈ ಜಗಜ್ಜನನಿ ಕಾಳಿ ಮಹಾಕಾಳಿ ದುರ್ಗಿ. ಈ ಮೂರ್ತಿ ಅವ್ನ್ ಸರಿಯಾಗಿ ಹೇಳ್ತಾನೇನ್ರಿ? ಅವನು ಭವಿಷ್ಯ ನೆಟ್ಟಗಾಗ್ಬೇಕಾದ್ರೆ ನಮ್ ಭವಿಷ್ಯ ಸರಿಯಾಗಿ ಹೇಳ್ಬೇಕು. ಅದ್ ಸರಿ, ನಿಮ್ ಅಕ್ಕ ಭಾವ ಇವನ್ ಮಾತು ನಂಬ್ತಾರೋ? ನಂಬೋದಾ? ಕಾವಿ ಬಟ್ಟೆ ಹಾಕೊಂಡಿರೋರು ಬಂಡೆ ತಲೆ ಚಚ್ಕೋ ನಿಂಗ್ ಒಳ್ಳೇದಾಗತ್ತೆ ಅಂದ್ರು ನಮ್ಮ ಬಾವ ಹೂ ಅಂದ್ಬಿಟ್ರು. ಹಾಗಾದ್ರೆ ನಮ್ಮ ಮದುವೆ ಆದಾಗೇನೆ. ನಿಮ್ಮ ಹೆಸರು ನಾಯಿಂದ ಪ್ರಾರಂಭವಾಗುತ್ತದೆ. ಶ್ರೀಹರಿಯ ನಾಮಧೇಯ ನಾರಾಯಣ ಅಂತ. ಈಕೆ ಬೆಳಗಾಗುತ್ತಲೇ ಉದಯಿಸುವ ಉಷೇ ಉಷೇ ಈ ಮನೆಯ ಗೃಹಲಕ್ಷ್ಮಿ. ಹೌದು, ಇವಳೇ ನನ್ನ ಲಕ್ಷ್ಮಿ. ಇದೆಲ್ಲ ತಮಗೆ ಹ್ಯಾಕ್ ಗೊತ್ತಾಯ್ತು? ಚಾಮುಂಡೇಶ್ವರಿ ನಿಮಗೊಂದು ದೊಡ್ಡ ಅದೃಷ್ಟ ಕಾದಿದೆ.
ಅದೃಷ್ಟ ದೇವತೆ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಿದ್ರು ನೀವು ಬಾಗಿಲು ತೆಗೆಯದೆ ಚಿಲಕ ಹಾಕಿ ಬಿಟ್ಟಿದ್ದೀರಿ. ನೀವ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ. ಹೇಗಾಗತ್ತೆ? ಈ ಮನೆಯಲ್ಲಿ ಮದುವೆ ಆಗದಿರೋ ಒಂದು ಕನ್ಯೆ ಇದೆ. ಆ ಕನ್ಯೆಗೆ ಈಗ ಗುರುಬಲ ಚೆನ್ನಾಗಿದೆ. ಆ ಕನ್ಯೆ ಕೈ ಹಿಡಿಯುವ ಭಾಗ್ಯವಂತ ಪಕ್ಕದ ಮನೆಯಲ್ಲೇ ಇದ್ದಾನೆ. ಹೆಸರು ದೇವಿ ಹೇಳ್ತಿದ್ದಾಳೆ, ಮೂರಿಂದ ಪ್ರಾರಂಭವಾಗುತ್ತದೆ. ಗೊತ್ತಾಯ್ತು ಗೊತ್ತಾಯ್ತು. ನೀವೇ ನಿಂತು ಕನ್ಯಾದಾನ ಮಾಡಿದ್ರೆ ಈ ಮನೆಯಲ್ಲಿ ಹೊನ್ನಿನ ಮಳೆ ಸುರಿಯುತ್ತದೆ. ಸ್ವಾಮಿಗಳು ಒಪ್ಪಿಸ್ಕೋಬೇಕು. ಹಣಕ್ಕಾಗಿ ಭವಿಷ್ಯ ಹೇಳುವನಲ್ಲ ಈ ದೇವಿ ದಾಸ. ನನ್ನ ಹೆಸರು ಹೇಳಿ ಆ ಹಣವನ್ನ ದೇವಿ ಹುಂಡಿಯಲ್ಲಿ ಹಾಕಿಬಿಡಿ. ಆಶೀರ್ವದಿಸಬೇಕು, ಅನುಗ್ರಹಿಸಬೇಕು. ಬೇಗನೆ ಈ ಮನೆಯಲ್ಲಿ ಒಂದು ಮದುವೆ ನಡೆಯಲಿ. ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ರೀ ಮೂ ಅಂದ್ರೆ ಮೂರ್ತಿ ತಾನೆ? ನಿನ್ ತಲೆ ಮೂರ್ತಿ ಆಗಿದ್ರೆ ಮೂ ಅಂತಿದ್ರು. ಮೂ ಅಂದ್ರೆ ಮುರುಳಿ ರೀ. ಆ ಕುಂಟ ಪಕ್ಕದ ಮಲ್ಲಿದಾನಲ್ಲ ಅವನೇ ಇರ್ಬೇಕು. ಹೌದ್ರಿ, ಹುಡುಗ ಬಹಳ ಒಳ್ಳೆಯವನು. ದೇವ್ರು ಅಂದ್ರೆ ಅವ್ರಿಗೆ ತುಂಬಾ ಭಕ್ತಿ ರೀ. ಅವ್ರ ಅಪ್ಪ ಅಮ್ಮನ ಊರಿಗೆ ಬಂದಿದ್ದಾರಿ. ಹೌದಾ? ನಡಿ ಈಗ್ಲೇ ಹೋಗಿ ಎಲ್ಲ ಮಾತಾಡ್ಕೊಂಬರೋಣ ಬಾ. ನಡೀರಿ. ವೇದಾ, ನೀನ್ ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀವಿ. ಎಲ್ಲಿ ಹೋಗ್ತಾ ಇದೀಯಕ್ಕ? ಅಯ್ಯೋ ಶುದ್ಧ ಅಪಶಕುನ, ಎಲ್ಲ ನಿನಗೋಸ್ಕರ ಕಣೆ. ಈಗ ಒಬ್ರು ದೊಡ್ಡ ಸ್ವಾಮಿಗಳು ಬಂದ್ ಹೇಳಿದ್ರು, ನಿನ್ನ ಕೈ ಹಿಡಿಯೋ ಗಂಡು ಪಕ್ಕದ ಮನೇಲೇ ಇದ್ದಾನೆ, ಅವನ ಹೆಸರು ಮೂಯಿಂದ ಪ್ರಾರಂಭವಾಗುತ್ತೆ ಅಂತ. ಹೇಗೂ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಬೇಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಮೂರ್ತಿಗೆ ಅಪ್ಪ ಅಮ್ಮ ಎಲ್ಲಿದಾರಕ್ಕ? ಅಯ್ಯೋ, ಆ ತಬ್ಲಿ ಮನೆಗೆ ಯಾರಮ್ಮ ಹೋಗ್ತಾರೆ? ಪಕ್ಕದ ಮನೆ ಮುರಳಿ ಮನೆಗೆ. ಬಾರೆ, ರಾವು ಕಾಲ ಬಂದ್ಬಿಡುತ್ತೆ ಬಾ. ಅಯ್ಯಯ್ಯಯ್ಯಯ್ಯೋ. ಮೂರ್ತಿ! ಏನು ಮೂರ್ತಿ ಮೂರ್ತಿ, ಏನಿದ? ನಿಮ್ ಸ್ವಾಮಿ ಮನೆ ಹಾಳು ಮಾಡ್ಬಿಟ್ಟ. ಯಾಕೆ? ಅವನು ನಮ್ಮ ಅಕ್ಕನ್ಗೆ ಹುಡುಗನ ಹೆಸರು ಮೋ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಂತೆ. ಅದಕ್ಕೆ ಅವ್ನ ನನ್ ಮುರಳಿ ಕೊಟ್ಟು ಮದುವೆ ಮಾಡ್ತಾರಂತೆ. ಈಗ ಏನ್ ಮಾಡೋದು ಅಂತ ನಾವು ಮೂತಿಗಷ್ಟು ಬೆಂಕಿ ಹಾಕ. ಸ್ಕೂಟರ್ ಹತ್ತು. ಎಲ್ಲಿಗೆ? ಮೂವ್ ಮಾಡೋಣ. ಸ್ಕೂಟರ್ ಹತ್ತಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ್ಳೋಣ. ತ್ರಿಮೂರ್ತಿಗಳೆಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಾ. ನಮಸ್ಕಾರ. ಸಲಾಂ ಸಲಾಂ. ತಂದಿದ್ದೀರೇನ್ರಿ ಹಣನ? ಹಣ? ಹಾ. ಏನ್ ರೀ, ನಮ್ ತಾಳ್ಮೆಗೂ ಒಂದು ಮಿತಿ ಇದೆ ರೀ ರಾಜಾರೇ. ಬಡ್ಡಿನೂ ಇಲ್ದೆ ಅಸ್ಲು ಇಲ್ದೆ ವರ್ಷಾನ್ಗಟ್ಲೆ ಕಾಯೋಕೆ ಮೇಮೇಮೋ ಕೋಟ್ಯಾಧೀಶ್ವರನ್ ಕಾದು. ಪೆಹಲೆ ನಮ್ದು ಹೆಣ ಮಡಗಿ ಬಾತ್ ಕರು. ಹೆಣ ಬಿದ್ಮೇಲೆ ಬಾತು ಇಲ್ಲ ಮಾತು ಇಲ್ಲಪ್ಪ. ನೋಡು ರಾಜಾಕಿರಾವ್, ನಮ್ದುಗೆ 25,000 ಕೊಟ್ಟಿದ್ದಾರೆ. ಹೌದು, ಅಸ್ಲು ಬಡ್ಡಿ ಎಲ್ಲಾ ಸೇರಿ 75,000 ಆಗಿದ್ದಾರೆ. ಆಗಿರ್ಬೋದು ಆಗಿರ್ಬೋದು. ಮೀದಿ ಡಬ್ಬಯ್ಯ ಇದ ಹ್ಮ್. ನಾದಿ ಯಾಬೈ ರೀ, ನಿಮ್ಮನ್ ನೋಡಿದ್ರೆ ದೊಡ್ಡ ದಗಲ್ಬಾಜಿ ಹಾಕಾಣಿಸ್ತಿರಲ್ರಿ. ಯಾರ್ರಿ ದಗಲ್ಬಾಜಿ? ನಿಮ್ಮ ಹಣ ನಮ್ಗೇನ್ ಬೇಕಾಗಿಲ್ಲ. ಹಣ ಬಂದ ತಕ್ಷಣ ಮುಖದ ಮೇಲೆ ಎಸಿತೀವಿ. ಅದೇ ನಮ್ದುಗೆ ಹೆಣ ತಿಂದು ನಮ್ದುಗೆ ಮೇಲೆ ಜೂರತ್ ಮಾಡ್ತಾರೆ. ವಾಸು ವಾಸು, ಜಗಳ ಬೇಡ ಜಗಳ ಬೇಡ. ಎಷ್ಟೇ ಆಗ್ಲಿ ಕೊಟ್ಟೋರ್ ಅವರು, ಈಸ್ಕೊಂಡೋರ್ ನಾವು. ಅವ್ರು ಏನೇ ಅಂದ್ರು ನಾವ್ ಅನ್ನಿಸ್ಕೋಬೇಕಪ್ಪ. ನೋಡು ರಾಜಾಕಿರಾವ್, ಹ. ನಮ್ದುಗೆ ಹೆಣ ಮಡಗ್ಲಿಲ್ಲ, ನಿಮ್ದುಗೆ ಕಫನ್ ಮೇ ಹಾಕಿ ದಫನ್ಗೆ ಮಾಡ್ಬಿಡ್ತಾರೆ. ತಾಳ್ಮೆ ತಾಳ್ಮೆ ತಾಳ್ಮೆ. ಇಷ್ಟು ದಿನ ಇದ್ರಿ, ಇನ್ 1 ತಿಂಗಳು 2 ತಿಂಗಳು ಸುಮ್ಮನೆ ಇದ್ಬಿಡಿ, ನಿಮಗೆ ಲಾಭ. ಹೇಗೂ ಬಡ್ಡಿ ಮೇಲಕ್ಕೆ ಹೋಗ್ತಾ ಇರುತ್ತಲ್ಲ. ಈಗ ನೀವು ಹೋಗಿ, ನಿಮ್ಗೆ ಹೇಗೆ ಹಣ ಕೊಡೋದು ಅನ್ನೋದನ್ನ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಮತ್ ಯಾವಾಗ ಬರ್ಬೇಕು? ನೀವ್ಯಾರು ಬರ್ಬೇಡಿ. ಏನು ಎವರು ಬೇಡ, ನಾನೇ ಸ್ವತಃ ಬಂದು ನಿಮ್ಮಿಬ್ಬರಿಗೂ ಹಣ, ಇವರಿಗೆ ಹೆಣ ಕೊಡ್ತೀನಿ. ಹೋಗಿ. ಅಚ್ಚ ಅಚ್ಚ. ವಾಸು, ಬಾಗಿಲು ತೆಗಿಯಪ್ಪ. ಚಲೋ ದೋಸ್ತ್. ಬರ್ರಿ. ನೇನು ವಸ್ತಾನು ನೇನು ಇಸ್ತಾನು. ಆ ಹ್ಮ್.